ನಮಸ್ಕಾರ ಸುಭಾಷಿತ್ ಅವರೇ. ಅವತ್ತು ನಿಮ್ಮ ಪರಿಚಯ ಆಗಿ ನಿಮ್ಮ ವೈದ್ಯ ಬಂಧು ಬಗ್ಗೆ ಸುಮಾರು ವಿಷಯಗಳನ್ನು ಹೇಳಿದ್ರಿ. ಒಂದು ರೀತಿ ಆಕರ್ಷಣೆ ಆಯಿತು. ಎಥಿಕ್ಸ್ ಮೇಲೆ ನಾವು ಮಾಡಿದ್ದೀವಿ. ವೈದ್ಯಕೀಯ ಚಿಕಿತ್ಸೆಯಲ್ಲಿ ಒಂದು ಎಥಿಕ್ಸ್ ಇರಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್ ಇದೆ. ಅದಕ್ಕೋಸ್ಕರ ನಾವು ವೈದ್ಯರಿಗೂ ವೈದ್ಯಕೀಯ ಚಿಕಿತ್ಸಾಲಯಗಳಿಗೂ ಹಾಗೆ ವೈದ್ಯಕೀಯ ನೆರವು ಯಾರಿಗೆ ಬೇಕೋ ಬ್ರಿಡ್ಜ್ ಆಗಿ ನಾವು ಕೆಲಸ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೀವಿ ಅಂತಂದ್ರಿ. ಬಹಳ ನನಗೆ ವಿಷಯ ಮನಸ್ಸು ಹಿತವಾಯಿತು. ಸುಭಾಷಿತ್ ಅವರೇ, ನೀವು ಡಾಕ್ಟರ್ ಅಜಿತ್ರವರು ಸೇರಿ ಭಾಳ ಅತ್ಯದ್ಭುತವಾದಂಥ ಒಂದು ಯೋಜನೆಯನ್ನು ರೂಪಿಸಿದ್ದೀರ. ಅಷ್ಟೇ ಅಲ್ಲ, ನೀವು ಅದರಲ್ಲಿ ಸಕ್ರಿಯರಾಗಿದ್ದೀರಾ. ಒಂದು ವರ್ಷದಲ್ಲಿ ಇಷ್ಟೆಲ್ಲ ಸಂಪರ್ಕ ಸಾಧನೆ ಮಾಡಿದ್ದೀರಾ. ಜನಗಳಿಗೆ ವೈದ್ಯಕೀಯ ನೆರವು ನೀಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀರಾ. ಅದರಿಂದ ನಿಮ್ಮ ಈ ಒಂದು ಕಾರ್ಯಕ್ಕೆ ಎಲ್ಲ ರೀತಿಯ ಯಶಸ್ಸನ್ನ ಪರಮೇಶ್ವರ ಕರುಣಿಸಲಿ ಅಂಥೇಳಿ ನಮ್ರತೆಯಿಂದ ಪರಮೇಶ್ವರನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಅಪೂರ್ವಂ ಅಥರ್ವಂ ಆರೋಗ್ಯಂ ರಹಸ್ಯಂ ಶರೀರಕ್ಕೆ ಇನ್ನಿಲ್ಲ ರೋಗ ಭಯ. ಹೆಲೋ ವೈದ್ಯ ಬಂಧು.